ರಕ್ಷಿತಾ ಶೆಟ್ಟಿ ಮಂಗಳೂರು ಭಾಗದಲ್ಲಿ ಭಾಷೆಯಲ್ಲಿ ಮಾತಾಡ್ತಾಳೆ. ಕುಮಾರಿ ರಕ್ಷಿತಾ ಮಾತಾಡಿ ಪ್ಲೀಸ್, ಗೋ ಹೆಡ್. ಸೌಂಡ್ ಇಲ್ಲ. ಹಾಂ, ಈ ಮೈಕ್ ತೊಡ್ರದ್ದು. ನಮಸ್ಕಾರ ಸಿಂದಗಿ, ಹೇಗಿದ್ದೀರಾ? ಎಲ್ಲರಿಗೆ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ಇವಾಗ ಉತ್ತರ ಕರ್ನಾಟಕದಲ್ಲಿ ಬರ್ತಾ ಇದ್ದೀನಿ. ಹೌದು, ನಿಮ್ಮ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬರುವಾಗ ನನಗೆ ಗೊತ್ತಾಯಿತು. ಯಾವಾಗ ನಾನು ಫಸ್ಟ್ ಟೈಮ್ ಉತ್ತರ ಕರ್ನಾಟಕದಲ್ಲಿ ಬರುವಾಗ ತುಂಬ ನೀವು, ನಾನು ಯಾವಾಗ ಬಿಗ್ ಬಾಸ್ ಮನೆಯ ಒಳಗೆ ಇರುವಾಗ ನಿಮ್ಮ ತುಂಬ ಸಪೋರ್ಟ್ ಇತ್ತು. ವೋಟ್ ಮಾಡಿ ನೀವು ವೋಟ್ ಮಾಡಿ ನಾನು ಅಷ್ಟು ದಿವಸ ಅಲ್ಲಿ ಇದ್ದೀನಿ. ಸೊ ತುಂಬ ಥ್ಯಾಂಕ್ ಯು. ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದರೆ ಅಷ್ಟು ಕಮ್ಮಿಯೇ. ಆ್ಯಂಡ್ ನನ್ನ ಮಾಡುವನ್ನ ಇದ್ದಾರೆ. ಸೊ ನಿಮ್ಮ 50th ಬರ್ಡೇಗೆ ಶುಭಾಶಯಗಳು. ತುಂಬ ಓಕೆ. ರಕ್ಷಿತಾ ನೋಡಿ ಎಲ್ಲರಿಗೂ ಖುಷಿ ಆಗೈತಲ್ಲ. ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಹೆಂಗಿರ್ಬೇಕು? ರಕ್ಷಿತಾ ಬಂದ್ರೆ ಒಂದು ಕ್ರೇಜ್ ಬೇಕು. ಕೂಗಿಡ್ರಿ ಅನ್ನೋ ಒಂದು ಸ್ವಲ್ಪ ಕೇಳಿಸ್ತು. ಇದು ಇವಾಗಿಲ್ಲ, ಸರ್ಗಳು ಅದ್ರ ತಕ್ಷಣ ಭಯ ಪಡಕತ್ತಾರು. ಸರ್ಗಳು ಸ್ವಲ್ಪ ಸೈಡ್ ಆದ್ರಂದ್ರ ನಮ್ಮ ಉತ್ತರ ಕರ್ನಾಟಕದ ಗತ್ತ ನಮ್ಮ ಹುಡುಗರು ಬಾಯಾಗಿರ್ತೈತಿ. ಎಲ್ಲಿರ್ತೈತಿ? ಬಾಯಾಗಿರ್ತೈತಿ. ಓಕೆ, ಈಗ ರಕ್ಷಿತಾ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಆಕಿಗೆ. ಇಲ್ಲಿ ಬರ್ಬೇಕಾದ್ರೆ ಒಂದು ಎರಡು ಸಾಂಗ್ ಪ್ರಾಕ್ಟೀಸ್ ಮಾಡಿದ್ವು. ಅವ ಸ್ಟೇಜ್ ಮೇಲೆ ಹಾಡುವಂತಾವಲ್ಲ, ಆದ್ರೆ ಸರ್ಗಳು ಮುಂದೆ ಹಾಡುವಂತಾವಲ್ಲ. ಸರ್ಗಳು ಆಕ್ಚುಲಿ ಅಷ್ಟು ಅಂತ ಪ್ರಾಕ್ಟೀಸ್ ಮಾಡಲಿಲ್ಲ ನಾವು ಬಿಗ್ ಬಾಸ್ ಅಲ್ಲಿ. ಆಕ್ಚುಲಿ ನಾನು ಅವರಿಗೆ ತುಂಬ ಹೇಳುದು, ಪ್ಲೀಸ್ ಮಾಲ್ವಾನ ಆಡಿ ನನಗೆ ಆಕ್ಚುಲಿ ಹಾಡು ಕೇಳಲಿಕ್ಕೆ ತುಂಬ ಇಷ್ಟ. ಓಕೆ, ಸೊ ಅವರಿಗೆ ನಾನು ಯಾವಾಗ ಹೇಳುದು, ಆಡಿ ಮಾಲ್ವಾನ ಆಡಿ ಅಂತ. ಸೊ ಅದೇ ಹಾಡು ನೆನಪುಂಟು, ಅದೇ ಹಾಡು ಅದು ಯಾವ್ದಪ್ಪ ಅಂದ್ರೆ ಆಕಿಗೆ ಇಷ್ಟವಾದ ಹಾಡ ಸೇವಂತಿ. ಮತ್ತೆ ಇನ್ನೊಂದ ಕರ್ನಾಟಕ ಡೈಮಂಡ್ ಸಿನಿಮಾದ ಹಿತ್ತಲಕ್ಕ ಕರಿಬೇಡ ಮಾವ. ಮತ್ತೆ ಯಾವ್ದವನ? ಓಕೆ, ಇತ್ತಲಕ್ಕ ಬೇಡ ಸರ್, ಅವ್ಳು ಕೇಕ್ ಕಟ್ ಮಾಡ್ತಕ್ಕ ಹಿಂದಿಂದ ಹಾಡಿಕೊಡ್ನಿ. ಓಕೆ, ಅನಕಸ್ತಕ ವೇಟ್ ಮಾಡ್ರಿ. ನಿಮ್ಮ ಸಪೋರ್ಟ, ನಮ್ಮ ಪ್ರೀತಿ, ಆತ್ಮವಿಶ್ವಾಸ, ನಮ್ಮ ಇಲ್ಲಿಟ್ಟಿರೋ ಗೌರವ ಸದಾಕಾಲ ನನ್ನ ತಂಗಿ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.